ಬಿಗ್ ಬಾಸ್ ಶೋ ನೋಡ್ತೀರಿ? ನಾವು ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಇಷ್ಟ, ಪ್ರತಾಪ್ ಇಷ್ಟ. ಕಾರ್ತಿಕ್ ಅವ್ರು ಏನಕ್ಕೆ ರೀ? ಅವರು ಸ್ಟ್ರೈಟ್ ಫಾರ್ವರ್ಡ್ ಎಲ್ಲ, ಅದಕ್ಕೋಸ್ಕರ. ಡ್ರೋನ್ ಪ್ರತಾಪ್ ಪರವಾಗಿಲ್ಲ, ಇನ್ನೋಸೆಂಟ್ ಅವನು, ಚೆನ್ನಾಗಿ ಬರಬೇಕು. ಕಣ್ಣೀರು ಹಾಕೋ ಲೈಫಲ್ಲಿ ಮುಂದೆ ಬರಬೇಕು. ಇಲ್ಲ, ಯಾವಾಗಲೂ ಕಣ್ಣೀರು ಮರಳಾಗೋದು ಅದೇ ಜಾಸ್ತಿ ಆಯ್ತಂತ. ಯಾರು ಹೇಳೋದು? ಹೊರಗಡೆ ಫೇಕ್ ಇದ್ದಂತ ಮನುಷ್ಯ ಒಳಗಡೆ ಕಣ್ಣೀರು ಹಾಕೋದಕ್ಕೆ ಮರಳಾಗ್ಬಿಟ್ರ. ಎಷ್ಟೋ ಜನ ರಾಜಕಾರಣಿಗಳು ಫೇಕ್ ಮಾಡಿದ್ದಾರೆ, ಅವರನ್ನು ಯಾರು ಹಿಡಿಯೋರಿಲ್ಲ. ಇವನ್ ಪಾಪ ಏನ್ ಮಾಡಿದಾನೆ? ಜನರ ನಂಬಿಕೆಗೆ ಮೋಸ ಮಾಡಿದ್ದಾನೆ ಅಂತ. ಏನಿಲ್ಲಪ್ಪ, ಅವನ ನೀವೇ ಕಮ್ಮಿ ಮಾಡ್ತಾ ಇದ್ದೀರಿ. ಅವನೇನ್ ಮೋಸ ಮಾಡಲಿಲ್ಲ. ಮೊನ್ನೆ ತಂದೆ ತಾಯಿ ಬಂದು ಕ್ಷಮೆ ಕೇಳಿದ್ರು, ಡ್ರೋನ್ ಪ್ರತಾಪ್ ಅವ್ರು ಕ್ಷಮೆ ಕೇಳಿಲ್ಲ ಅಂತ. ಅವ್ರಿಗಿಂತ ದೊಡ್ಡ ಅವ್ರು ಎಷ್ಟು ಸರಿ ಕ್ಷಮೆ ಕೇಳಿದ್ದಾರೆ. ಆ ಸುದೀಪ್ ಸರ್ ಬಂದಾಗ ಯಾವಾಗ್ಲೂ ಕೈ ಮುಟ್ಕೊಂಡೇ ಇರ್ತಾರೆ ಅವರು. ಇಲ್ಲ, ಸಿಂಪಲ್ ಗೇಮ್ಸ್ ಅಂತ ಬಂದ್ರೆ ವಿನಯ್ ಸಂಗೀತ ಅವರೇ ಆಡೋದು. ಈ ಡ್ರೋನ್ ಪ್ರತಾಪ್ ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಕಾಣಿಸ್ಕೊಳ್ತಾ ಇಲ್ಲ, ಹೌದು. ಬಟ್ ಅವನಿಗೆ ಅವನಿಗೆ ಏನೇ ಮಾಡಿದ್ರು ಡ್ರೋನ್ ಪ್ರತಾಪ್ ಗೆಲ್ಬೇಕು. ಥ್ಯಾಂಕ್ ಯು ಅಮ್ಮ. ಇನ್ನೊಂದೇನೋ ಕಷ್ಟಪಟ್ಟ ಜೀವ ಮುಂದೆ ಬರಬೇಕು. ನಾನು ಅದೇ ಹೇಳೋದು. ಅವರೆಲ್ಲ ಸೆಲೆಬ್ರಿಟೀಸ್, ಇದು ಪಾಪ ಕಷ್ಟಪಟ್ಟು ಬಂದವರಲ್ವಾ, ಅವ್ರು ಮುಂದೆ ಬರಬೇಕು ಅಂತ ನನ್ನ ಆಸೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅದು ನನ್ಗೇನೋ ಸ್ವಲ್ಪ ಪಾಲಿಟಿಕ್ಸ್ ಇದೆ ಅಂತ ಕಾಣ್ತದೆ. ಯಾರ ಪರವಾಗಿ? ಯಾರು ಅವ್ನು ವಿನಯ್ ಏನ್ ಮಾಡಿದ್ರು ಬೈಯೋದೇ ಇಲ್ಲ ಅವರು. ಬೈತಾ ಇದಾರಲ್ರಿ ಒಂದ್ಸರಿ ಕ್ಲಾಸ್ ತಗೊಂಡ್ಬಿಟ್ಟಾರೆ. ಏನಿಲ್ಲ, ಸುಮ್ಮನೆ ಅವ್ರು ಬೈಲೇ ಇಲ್ಲ. ಸಂಗೀತ ಅವ್ರ ಬಗ್ಗೆ ಏನಂತೀರ? ಸಂಗೀತ ಓಕೆ, ಅವಳಿಗೆ ಬೈತಿದ್ದಾರೆ, ಬಟ್ ವಿನಯ್ಗೆ ಅವ್ರು ಬೈಲೇ ಇಲ್ಲ. ಯಾಕೆ? ಮೊನ್ನೆ ವಿನಯ್ ಅವ್ರು ಹೇಳಿದ್ರಲ್ಲ, ನಾನು ಸುದೀಪ್ ಸರ್ ಅಂದ್ರೆ ನನಗೂ ಭಯ ಇದೆ ಅಂತ ಅಂದ್ರಲ್ಲ. ಸುಮ್ಮನೆ ಅವ್ನು 2 ದಿವಸ ಮಾತ್ರ ತಲೆ ತೆಗೆಸಿ ಕೂತ್ಕೊಳ್ತಾನೆ, ಬಾಕಿ ದಿವಸ ಹಾರಾಡ್ತಾನೆ. ಥ್ಯಾಂಕ್ ಯು ಅಮ್ಮ. ಸರ್ ಬಿಗ್ ಬಾಸ್ ಶೋ ನೋಡ್ತೀರಿ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ವಿನಯ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಂ, ಫೈನಲ್ ಆಗಿ ಕಾರ್ತಿಕ್ ಬರಬೇಕು ಅನ್ನೋದು ಆಸೆ. ವಿನಯ್ ಅವರು ಯಾವಾಗಲೂ ಅಗ್ರೆಸಿವ್ ಆಗಿ ಜಗಳ ಮಾಡ್ಕೊಂಡು ಆಡ್ತಾರೆ ಅಂತ. ಅಗ್ರೆಸಿವ್ ಅನ್ನೋದೊಂದು ಸ್ಟ್ರಾಟಜಿ ಅಂತ ತಗೊಂಡು ಬಂದಿದ್ದಾರೆ. ಚೆನ್ನಾಗಿ ಪರವಾಗಿಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅವರಲ್ವಾ. ಒಂಥರ ಕೋಆರ್ಡಿನೇಷನ್ ಚೆನ್ನಾಗಿದೆ ಅವ್ರದ್ದು. ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಸಂಗೀತ ಅವ್ರ ಬಗ್ಗೆ? ಸಂಗೀತ ಅವ್ರ ಬಗ್ಗೆ ಸರ್, ಅವರು ಒಂದು ಥರ ಇದ್ದಾಗ ಇನ್ನೊಂದು ಥರ ಇರಲ್ಲ. ಅವರು ಸ್ಟಾರ್ಟಿಂಗಲ್ಲಿ ಒಂಥರ ಇದ್ರು, ಮಿಡ್ಲಲ್ಲಿ ಒಂಥರ ಇದ್ರು, ಇವಾಗ ಒಂಥರ ಇದ್ದಾರೆ. ಅದು ಬ್ಲಡ್ಡಲ್ಲೇ ಬಂದಿದೆ ಅವರಿಗೆ ವೇರಿಯೇಷನ್. ವಿನಯ್ ಅವ್ರ ಜೊತೆ ಇದ್ದಾಗ ಜಗಳ, ಡ್ರೋನ್ ಪ್ರತಾಪ್ ಅವ್ರ ಜೊತೆ ಇದ್ದಾಗ ಅಳೋದು. ಡ್ರೋನ್ ಪ್ರತಾಪ್ ನಿನ್ನೆ ಇದಾದ್ರಲ್ಲ ಸರ್, ಅವರು ಡಿವೈಡ್ ಆಗ್ಬಿಟ್ರಲ್ಲ, ಜಗಳ ಆಡಿದ್ರಂತೀರ? ಆಡಿದ್ರಲ್ಲ ಅವರು. ಇವರು ಇಲ್ಲಿಗೆ ಮುಗಿತ, ಮತ್ತೆ ಇಲ್ಲಿಗೆ ಮುಗಿ ಅಕ್ಕ ತಮ್ಮನ ಸಂಬಂಧ ಮುಗಿತ. ಡ್ರೋನ್ ಪ್ರತಾಪ್ ಅಷ್ಟೇನಿಲ್ಲ ಸರ್, ಅವ್ರು ಆಡ್ತಾ ಇಲ್ಲ. ಜನ ಮೆಚ್ಕೊಳ್ತಾ ಇದ್ದಾರೆ ಅಷ್ಟೇ, ಹೊರಗಡೆ ಇದ್ದಾರೆ. ಬಟ್ ಆಟಕ್ಕೆ ಬಂದಾಗ ಡ್ರೋನ್ ಪ್ರತಾಪ್ ಇನ್ವಾಲ್ವ್ಮೆಂಟು ಆಗಲಿ ಅಥವಾ ಏನು ಇಲ್ಲ. ಪ್ರತಿಯೊಂದು ಟಾಸ್ಕಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಬರೀ ಕಣ್ಣೀರಲ್ಲೇ ಮರಳಾಗ್ತಾ ಇದ್ದಾರೆ. ವೋಟಿಂಗ್ ಬರ್ತಾ ಇದ್ದಾರೆ, ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್. ಒಂದು ಮನುಷ್ಯ 3 ವರ್ಷ ತಂದೆ ತಾಯಿಗೆ ದೂರ ಮಾಡಿದ್ದಾನೆ ಅಂದರೆ ತಿಳ್ಕೊಳ್ಳಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಎಂಥ ಒಳ್ಳೆ ತಂದೆ ತಾಯಿ ನೆನ್ನೆ ಬಂದಿದ್ರು ಅವರು ಮನೆಗೆ. ಎಂಥ ಮನಸ್ಸು ಅವ್ರದ್ದು ಅಲ್ವಾ, ಎಷ್ಟು ಮುಗ್ಧರಾಗಿದ್ದಾರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ. ಅಂಥವ್ರಿಗೆ ಬಿಟ್ಟು ಹೊರಗಡೆ ಬಂದಿದ್ದಾನೆ ಅಂದರೆ ಅವ್ನ ಮನಸ್ಸು ಕಲ್ಲಾಗಿರ್ಬೇಕು. ಇವಾಗ ಸಾಫ್ಟ್ ಮಾಡ್ಕೊಳ್ತಾ ಇದ್ದಾನೆ ಅವನು. ಬಿಗ್ ಬಾಸ್ ಕರ್ನಾಟಕ ಜನತೆಗೆ ಅವ್ರ ತಂದೆ ಸಾರಿ ಕೇಳಿದ್ರು, ಕ್ಷಮೆ ಕೇಳಿದ್ರು, ಇವ್ರು ಕೇಳಿಲ್ಲ. ಹೌದು. ಈಗ ಅವ್ರು ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಅವ್ರ ತಂದೆ ಎಲ್ಲರೂ ಸ್ವಲ್ಪ ಮ್ಯಾಟ್ರು ತೆಗಿಯುವಾಗ ಡಿಬೇಟ್ ಮಾಡ್ಬಿಡ್ತಾನೆ. ಆ ಮ್ಯಾಟ್ರ್ ಬಂದ ತಕ್ಷಣ ಹಂಗೆ ಹಿಂಗೆ ಅಂತಾನೆ, ಬನ್ನಿ ಅಪ್ಪ ಹಣ್ಣು ತಿನ್ನ, ಬನ್ನಿ ಬಳ್ಳೆಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಓಪನ್ ಅಪ್ ಆಗುತ್ತೆ ಕೆಳಗಡೆ. ಯಾಕಂದ್ರೆ ಇದುವರೆಗೂ ಯಾರು ಏನು ಇಶ್ಯೂ ಅಂತ ಯಾರು ಹೇಳಿಲ್ಲ ನೋಡಿ. ಅವ್ರು ಇಲ್ಲಿವರೆಗೆ ಅದು ಶೇರ್ ಆಗ್ತಾ ಇಲ್ಲ. ಹೊರತೂರು ಹೇಳಿದ್ರು ಈ ಥರ ಮದುವೆ ವಿಷಯ ಓಪನ್ ಆಗಿ ಹೇಳಿದ್ರು. ಅದೇ ಥರ ಪ್ರತಾಪ್ ಹೇಳ್ಬೋದಾಗಿತ್ತು ಅಲ್ವಾ. ಈ ಥರ ಆಗಿತ್ತು ನಮ್ಮ ತಂದೆ ತಾಯಿ ನಡುವೆ, ನನ್ನ ತಂದೆ ತಾಯಿ ಇವಾಗ ಒಂದಾಗಿದ್ದೀವಿ ಅಂತ ಹೇಳ್ಬೋದಾಗಿತ್ತು. ಬಟ್ ಆ ಮಾತು ಬಂದು ಆ ಟ್ರಾನ್ಸ್ಪರೆನ್ಸಿ ಇಲ್ಲ ಬಿಡಿ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಬಿಡಿ ಸರ್, ಕ್ಲಾಸಿಕ್ ಬಸ್. ಪ್ರತಿ ವಾರದ ಪಂಚಾಯತ್ ಎಲ್ಲರಿಗೂ ಇಷ್ಟ ಆಗುತ್ತಂತೀರಾ? ಎಲ್ಲರಿಗೂ ಇಷ್ಟ ಆಗುತ್ತೆ. ಫೈನಲ್ ಗೆಲ್ಲೋದು ಯಾರಂತೀರಿ ಈ ವಾರ? ನಮಗೆ ಆಸೆ ಇರೋದು ಕಾರ್ತಿಕ್ ಇಲ್ಲಾಂದ್ರೆ ವಿನಯ್ ಸರ್, ಇಬ್ಬರು ಹೊರತೂರು. 3 ಬರಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶ್ರೀಕಾಂತ್ ಸರ್. ಪುಟ್ಟಿ, ನಿಮ್ಮ ಹೆಸರು? ಆದಿತ್ಯ. ವೋಟ್ ಫಾರ್ ವಿನಯ್. ಓಕೆ. ಬಿಗ್ ಬಾಸ್ ಶೋ ನೋಡ್ತಿದ್ದೀರಾ? ಹೌದು, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಮತ್ತೆ ಪ್ರತಾಪ್ ಇಷ್ಟ ಆಗ್ತಾರೆ. ಅವರಿಬ್ರು ಏನಕ್ಕೆ ರೀ? ನನಗೆ ಪ್ರತಾಪ್ ಒಂದೊಂದ್ಸತಿ ಇನ್ನೋಸೆನ್ಸ್ ಇಷ್ಟ ಆಗುತ್ತೆ, ಸಂಗೀತ ಮಾತ್ರ ಬೋಲ್ಡ್ ಇಷ್ಟ ಆಗುತ್ತೆ, ಮತ್ತೆ ವಿನಯ್ ಮಾತ್ರ ಬೋಲ್ಡು ಇಷ್ಟ ಆಗುತ್ತೆ. ಬಟ್ ವಿನಯ್ಕಿಂತ ಸಂಗೀತ ಪ್ರತಾಪ್ ತುಂಬ ಇಷ್ಟ. ಇಬ್ರು ವಿನಯ್ ಸಂಗೀತ ಇಬ್ರು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಆಟ ಆಡ್ತಾ ಇದಾರಲ್ವಾ, ಏನನ್ಸುತ್ತೆ? ಹೌದು, ಅದು ಒಂಥರ ಎಂಟರ್ಟೈನ್ಮೆಂಟ್ ಅಲ್ಲ. ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಎರಡೂ ಇರಬೇಕು, ಎಲ್ಲ ಒಂದೇ ಥರ ಇದ್ರೆ. ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತೀರಾ? ಟಾರ್ಗೆಟ್ ಅಂತ ಅನ್ಸೋದಿಲ್ಲ ನನಗೆ. ಬಟ್ ಗೇಮ್ ಅಂದ್ಮೇಲೆ ಒಬ್ಬರನ್ನ ಸೋಲ್ಸ್ಬೇಕು, ಒಬ್ಬರನ್ನ ಗೆಲ್ಸ್ಬೇಕು, ಹಂಗಂತ ಟಾರ್ಗೆಟ್ ಇರೋದು ಗೇಮೇ ಇರುವುದಿಲ್ಲ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ?
ಕಾರ್ತಿಕ್ ಇಷ್ಟ ಆಗ್ತದೆ, ಒಳ್ಳೆ ಕ್ಯಾರೆಕ್ಟರು. ನನಗೆ ಗೇಮಲ್ಲಿ ತನಿಷಾ ಜೊತೆ ಬಾಂಡಿಂಗ್ ಎಲ್ಲ ಇಷ್ಟ ಆಗ್ತದೆ. ವಿನಯ್, ಕಾರ್ತಿಕ್, ಸಂಗೀತ ಮೂವರು ಅಗ್ರೆಸಿವ್ ಆಗಿ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಡ್ರೋನ್ ಪ್ರತಾಪ್ ಸೈಲೆಂಟ್, ಏನಂತೀರ? ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವ್ರಿಗೆ ನಮ್ಗೆ ಇಷ್ಟ ಆಗ್ತದೆ. ಸೈಲೆಂಟ್, ಏನು ಅಗ್ರೆಸಿವ್ ಗೇಮ್ ಬಿಗ್ ಬಾಸ್ ಅಲ್ಲ. ಸಿಂಪತಿ ಕಣ್ಣೀರಿಂದನೇ ಹೊರಗಡೆ ವರ್ಕೌಟ್ ಆಗ್ತಾ ಇದೆ, ನಾನು ಯಾಕೆ ಗೇಮ್ ಮಾಡಲಿ ಅಂತ ಅವ್ರಿಗೆ ಏನಾದ್ರು ಅದು ನಮಗೆ ಅನಿಸಿಲ್ಲಲ್ಲ ಸಿಂಪತಿ ಅಂತ. ನಮಗೆ ನೇಚರ್ ಇಷ್ಟ ಆಗಿದೆ, ಇದಕ್ಕೆ ಇಷ್ಟಪಟ್ಟಿದ್ದೀವಿ. ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಹೈಲೈಟ್ ಆಗಿರೋದು ಈ ಕಣ್ಣೀರು ಸಿಂಪತಿ ಎಪಿಸೋಡ್ಗಳಲ್ಲೇ ಜಾಸ್ತಿ. ಟಾಸ್ಕ್ ಅಂತ ಬಂದಾಗ ಎಲ್ಲೂ ಇಲ್ಲ ಸರ್. ನಾವು ನೋಡಿರೋ ಫ್ಯೂ ಎಪಿಸೋಡಲ್ಲಿ ನಮ್ಗೆ ಡ್ರೋನ್ ಪ್ರತಾಪ್ ಇಷ್ಟ. ನಾವು ಅದಕ್ಕೆ ನೋಡಿದ ಹೊರಗಡೆ ಇರೋ ಟಾಕಿಗೆ ಏನಂತೀರ? ಫೇಕ್ ಇದ್ದಂಥ ಮನುಷ್ಯ ಒಳಗಡೆ ಬಂದು ಹಿಂಗೆ ಆನೆಸ್ಟೇ ಆದಂತ. ಸರ್, ಜಡ್ಜ್ಮೆಂಟು ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಒಬ್ಬೊಬ್ರು ಇರ್ತಾರೆ. ನಾವು ಯಾರು ಜಡ್ಜ್ ಮಾಡೋಕ್ಕಿಲ್ಲ. ಇಲ್ಲಿ ಶೋ ಇರೋ 3 months ಎಂಜಾಯ್ ಮಾಡಬೇಕು, ನೋಡಬೇಕು, ಎಷ್ಟು ಬೇಕೋ ಅಷ್ಟು. ಅವ್ರ ಬಗ್ಗೆ ಜಡ್ಜ್ ಮಾಡೋದಲ್ಲ ನಮಗೆ ಅಧಿಕಾರ ಇಲ್ಲ. ತಂದೆ ತಾಯಿ ಬಂದರು ಡ್ರೋನ್ ಪ್ರತಾಪ್ ಅವ್ರ ತಂದೆ ತಾಯಿ 3 ವರ್ಷಗಳು. ಆಕ್ಚುಲಿ ನೋಡಿಲ್ಲ, ನೋಡಿದ ಹೇಳಕ್ಕಾಗಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ನಡೆಸ್ತಾರೆ. ಸುದೀಪ್ ಎಕ್ಸಲೆಂಟ್. ನನಗೆ ಅವ್ರು ಮಾತಾಡೋ ರೀತಿ, ಜಡ್ಜ್ಮೆಂಟ್ ಮಾಡೋ ರೀತಿ ಫುಲ್ ಇಷ್ಟ ಆಗ್ತದೆ. ಐ ಬಿಗ್ ಫ್ಯಾನ್ ಆಫ್. ಓಕೆ, ಥ್ಯಾಂಕ್ ಯು. ಈ ಸಲ ಯಾರು ಗೆಲ್ಬೋದು ಅಂತೀರ ಫೈನಲ್? ನನಗೆ ಯಾರು ಗೆಲ್ದ್ರು ಪರವಾಗಿಲ್ಲ. ಸ್ಪೆಷಲ್ ಆಗಿದ್ದಕ್ಕೆ ಸಂಗೀತ, ಡ್ರೋನ್ ಪ್ರತಾಪ್ ಆದರೆ ಪರವಾಗಿಲ್ಲ. ಈ ವಾರ ತನಿಷಾ ಅವರು ಕ್ಯಾಪ್ಟನ್ಸಿ ಆಗಿದ್ದಾರೆ, ಏನು ಗುಡ್ ಅಲ್ಲ? ಲೇಡೀಸ್ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್. ಈ ಸಲ ಲೇಡಿನೇ ವಿನ್ ಆಗ್ತಾರಂತೀರಾ? ಆಗ್ಬೋದು, ಎಲ್ಲಕ್ಕಾಗಲ್ಲ. ಜನರು ಕೇಳಿರೋದು ಯಾರು ಓಟ್ ಹಾಕ್ತಾರೆ. ಶ್ರುತಿ ಅವ್ರು ಬಿಟ್ರೆ ಇಲ್ಲಿವರೆಗೆ ಯಾರು ಇಲ್ಲ. ಶ್ರುತಿ ಅವ್ರು ಬಿಟ್ರೆ ಅದಕ್ಕೆ ಇದ್ದ ಹೇಳಿಸೋದಿಲ್ಲ. ಅದರಿಂದ ಖುಷಿ ಅಲ್ಲ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಧನುಷ್. ಸೂಪರ್. ಬಿಗ್ ಬಾಸ್ ಅವ್ರು ನೋಡ್ತೀರಮ್ಮ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಏನಕ್ಕೆ ರೀ? ತುಂಬ ಇಷ್ಟ. ನನಗೆ ಅವರು. ಸಂಗೀತ ಅವರು? ಸಂಗೀತ ಅವರು ಇಷ್ಟ, ಆದರೆ ತುಂಬ ಜಗಳ ಆಡ್ತಾರೆ. ವಿನಯ್ ಮತ್ತು ಸಂಗೀತ ಅವ್ರು ಇರೋ ಜಾಗ ಇಷ್ಟ ಇಲ್ಲ. ಯಾಕ್ರಿ? ಅವ್ರು ತುಂಬ ರಫು. ಅಲ್ಲ, ಇಬ್ರು ಅಗ್ರೆಸಿವ್ ಆಗಿ ಜಗಳ ಆಡ್ಕೊಂಡು ಇದೆ. ಆದ್ರೆ ಹೆಣ್ಮಕ್ಳಿಗೆ ಅಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡಬಾರ್ದು. ಇಲ್ಲಿ ಅವ್ರನ್ನ ಬೇಕಂತಾನೆ ಜಗಳ ತರಿಸ್ತಾರೆ ಅಂತ. ಹೌದು, ಬೇಕು ಅಂತಾನೆ ಅವ್ರು ಮಾಡ್ತಾವ್ರೆ. ಆದ್ರೂ ಜನಕ್ಕೆ ಒಪಿನಿಯನ್ ಚೆನ್ನಾಗಿರ್ಬೇಕಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವರು ಅದೇ ತಣ್ಣಗಿದ್ದಾರೆ, ಸೈಲೆಂಟಾಗೆ ಇದು ಮಾಡ್ತಾ ಇದ್ದಾರೆ. ವಿನ್ ಆಗ್ತಾರಂತೀರ ಅವರು? ಗೊತ್ತಿಲ್ಲ. ನಾನು ಕಾರ್ತಿಕ್ ಇಷ್ಟ. ಕಾರ್ತಿಕ್ ಅವರು? ಕಾರ್ತಿಕ್ ವಿನ್ ಆಗ್ಬೇಕು, ಇಲ್ಲ ಸಂಗೀತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಸೂಪರ್. ತುಂಬ ಇಷ್ಟ ಸುದೀಪ್ ಸರ್ ನಮಗೆ. ಸಂತು ಪಂತು? ಸಂತು ಎಲ್ಲ ಡೌಟ್. ಯಾಕೆ ಅಂದ್ರೆ ಅವರು ಏನಾದರೂ ಟಾಸ್ಕ್ ಮಾಡ್ತಾ ಇದ್ದಾರಾ? ಸುಮ್ಮನೆ ಏನೋ ಜನ ಮೆಚ್ಕೊಂತಾರೆ, ಜನ ಕಾಪಾಡ್ತಾರೆ, ಅದೊಂದೇ ಡೈಲಾಗ್ ಅವ್ರದ್ದು. ಹಳ್ಳಿಕಾರು ಅಂದ್ರೆ ಎಲ್ಲರೂ ಇಷ್ಟ ಆಗ್ತಾರ? ಅದೇನಿದ್ರು ಅವರು ಎಲ್ಲ ಮಾಡ್ಬೇಕು ಅಲ್ವಾ? ಇವಾಗ ಹೋದ್ಸಲ ಹೇಳಿದ್ರೆ ನಿನ್ನೆ ಜೈಲಿಗೆ ಹೋದಾಗ ಜನರು ಇಷ್ಟಪಡಬೇಕು, ಜನರು ಇಷ್ಟಪಡ್ತಾರೆ. ಅಲ್ಲಿ ಆಡಿದ್ರೆ ತಾನೇ ಜನರು ಇಷ್ಟಪಡೋದು. ಓವರ್ ಕಾನ್ಫಿಡೆಂಟ್ ಎಲ್ಲ ಇದ್ದಾರೆ. ಈಗ ಜೈಲಿಗೆ ಹೋದಾಗ್ಲೂ ನಿನ್ನೆ ಏನ್ ಹೇಳಿದ್ರು? ಅದನ್ನೇ ಹೇಳಿದ್ರು, ಜನ ನನ್ನ ಕಾಪಾಡ್ತಾರೆ, ನಾನು ಗೆದ್ದೇ ಗೆಲ್ತೀನಿ ಅಂತಾರೆ ಅಲ್ವಾ? ಅದು ತಪ್ಪು ತಾನೇ, ರಾಂಗು. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತೀರಿ ಈ ಸಲ? ನನ್ನ ಪ್ರಕಾರ ಇಲ್ಲ ಕಾರ್ತಿಕ್, ಇಲ್ಲ ಸಂಗೀತ ಗೆಲ್ಬೇಕು. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ತಾರಾ ಅಂತ. ಸೂಪರ್. ಬಿಗ್ ಬಾಸ್ ಶೋ ನೋಡ್ತೀರಿ? ಯಾರು ಇಷ್ಟ ಆಗ್ತಾರೆ? ಸ್ವಲ್ಪ ಜೋರಾಗ್ರಿ. ಸಂಗೀತ, ಪ್ರತಾಪ್. ಏನಕ್ಕೆ ರೀ? ಚೆನ್ನಾಗಿ ಆಡ್ತಾರೆ, ಜೆನ್ಯೂನ್ ಆಗಿ ಆಡ್ತಾರೆ. ಇಬ್ರು ಅಳಮುಂಜಿಗಳು ಇಬ್ರು ಒಂದಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಲ್ವಾ? ಮೊದಲು ವಿನಯ್ ಅವ್ರ ಜೊತೆ ಜಗಳ ಆಡ್ಕೊಂಡಿದ್ರು, ಈಗ ಡ್ರೋನ್ ಪ್ರತಾಪ್ ಅವ್ರ ಸಂಖ್ಯೆ ಕಟ್ಟಿ ಅಳೋದೇ ಜಾಸ್ತಿ ಆಗ್ತಾ ಇದೆ ಅಂತ. ವಿನಯ್ ಮತ್ತು ಸಂಗೀತ ಇವರಿಬ್ಬರಲ್ಲಿ ಯಾರು ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರಂತ? ವಿನಯ್ ಅವರು. ವಿನಯ್ ಅವ್ರನ್ನ ಬೇಕಾದ ಜಗಳಕ್ಕೆ ತರೋದೇ ಸಂಗೀತ ಅವರು ಅಂತ. ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಜಗಳನೇ ಆಡ್ಬಿಟ್ರು. ಹೆಂಗೆ ಇದೆಲ್ಲ ಚೇಂಜಸ್ ಸಂಗೀತ ಅವ್ರದ್ದು ಅಂತ? ಎಪಿಸೋಡ್ಗಳನ್ನು ಮೂವ್ ಮಾಡೋಕ್ಕೆ ಬೇಕಂತ ಅವ್ರವ್ರು ಯಾರ್ಯಾರು ಹೈಲೈಟ್ ಆಗಿರ್ತಾರೆ ಅವ್ರ ಜೊತೆ ಇರ್ತಾರಂತೆ. ಗೆಲ್ಲೋ ಸ್ಟ್ರಾಟಜಿನ ಅದೆಲ್ಲ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಬಂದ್ರೆ ನಿಯತ್ತಾಗಿ ಆಡ್ತಿದ್ದಾರೆ, ಫೇಕ್ ಅಲ್ಲ, ಜೆನ್ಯೂನ್ ಆಗಿ. ಅವ್ರ ತಂದೆ ತಾಯಿ ಬಂದ್ರಲ್ಲ ಆ ಎಪಿಸೋಡ್ಗೆ ಏನಂತೀರ? ಚೆನ್ನಾಗಿತ್ತು, ತುಂಬಾ ಎಮೋಷನಲ್ ಆದ್ರು. ಮುಗ್ಧರಾಗಿ ಅವ್ರ ಮಾತುಗಳೆಲ್ಲ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹಳ್ಳಿ ಜನ, ರಿಯಾಲಿಟಿ. ಹಳ್ಳಿ ಸಂಪ್ರದಾಯದಂತೆ ಎಲ್ರಿಗೂ ಸೀರೆ ತಂದಿದ್ರು ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಸೀರೆ ತಂದಿದ್ರು, ಏನು ಅನಿಸ್ತದೆ ಎಲ್ಲರೂ ಸಂಪ್ರದಾಯದ ಪ್ರಕಾರ? ಖುಷಿ ಆಯ್ತು. ನಮ್ಮ ಸಂಪ್ರದಾಯನ ಎಲ್ಲರಿಗೂ ಪಾಲಿಸ್ತಾ ಇದ್ದಾರೆ, ಚೆನ್ನಾಗಿ ಅನ್ನಿಸ್ತು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೀತಾರೆ. ಅಯ್ಯೋ, ಚೆನ್ನಾಗಿ ನಡೆಸ್ತಾರೆ. ಬರಿತಾ ಇದ್ರೆ ಬಿಗ್ ಬಾಸ್ ಆಗ್ತಾರ. ಹೋದ ವಾರ ಬರಲಿಲ್ಲ, ಬೇಜಾರಾಯ್ತು ಅವಾಗ. ಬಟ್ ಚೆನ್ನಾಗಿತ್ತು ಅವರನ್ನು. ನಿಮ್ಮ ಓಟು? ಪ್ರತಾಪ್. ಪ್ರತಾಪ್ ಅವ್ರಿಗೆ. ರನ್ನರ್ ಯಾರು ಆಗ್ತಾರಂತೀರ? ಸಂಗೀತ.
ಸಂಗೀತ. ವಿನಯ್ ಅವ್ರು ಆಗಲ್ವಾ? ವಿನಯ್ ಅವರು ಸಂತು ಥರ್ಡ್ ಆಗ್ಬೋದು ಅನ್ಸುತ್ತೆ. ವಿನಯ್ ಸಂತು ಪಂತು ಸಂತು ಫಿಫ್ತ್ ಫಿಫ್ತ್ ಪ್ಲೇಸಲ್ಲಿ ಬರ್ತಾರೆ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಿ? ಯಾರು ಮನೆಗೆ ಹೋಗ್ತಾರೆ? ಈ ವಾರ ಸಿರಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಸೈಲೆಂಟಾಗಿ ಇಲ್ಲಿವರೆಗೆ ಬಂದಿದ್ದಾರೆ. ಸೈಲೆಂಟ್ ಆಗಿ ಇರ್ತಾರಲ್ವಾ, ಅದಕ್ಕೋಸ್ಕರ ಸೇಫ್ ಆಗ್ತಾರೆ, ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ತಾರೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಶ್ರೇಯಾ. ಸೂಪರ್. ಬಿಗ್ ಬಾಸ್ ಶೋ ನೋಡ್ತೀರಾ? ವಿನಯ್ ಅವ್ರು ಇಷ್ಟನಾ? ಏನಕ್ಕೆ? ಅವರು ಚೆನ್ನಾಗಿ ಆಡ್ತಾರೆ, ಹ್ಞೂ ಆದರೆ ಸೂಪರ್ ಆಗಿರ್ತಾರೆ. ಹ್ಞೂ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ, ಹೊಡೆದಾಡ್ತಾ ಇರ್ತಾರೆ. ಅದು ಕೈ ಬಿಟ್ಟು ಬರೋಂಗಿಲ್ಲ, ಆರಾಮ್ ಸಂಗೀತ ಜೊತೆ. ಸಂಗೀತ ಜೊತೆ. ಸಂಗೀತ ತಪ್ಪ ವಿನಯ್ ತಪ್ಪ? ಸಂಗೀತ ತಪ್ಪು. ಸಂಗೀತ ತಪ್ಪು. ಹೌದಾ? ಯಾರು ಗೆಲ್ತಾರೆ ಫೈನಲ್? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಥ್ಯಾಂಕ್ ಯು. ನೋಡ್ತಾರೆ ಆಕ್ಚುಲಿ. ಬನ್ನಿ ಈ ಕಡೆ ಬನ್ನಿ. ದಾರಿ ಬಿಟ್ಟು ಬಿಗ್ ಬಾಸ್ ಶೋ ನೋಡ್ತೀರಮ್ಮ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ನನಗೆ. ಕಾರ್ತಿಕ್ ಅವ್ರು ಏನಕ್ಕೆ ರೀ? ಚೆನ್ನಾಗಿ ಆಡ್ತಾರೆ. ಸ್ಟಾರ್ಟಿಂಗ್ ಹಂಗಿದ್ದಾರೆ, ಈಗಲೂ ಹಂಗೆ ಇದ್ದಾರೆ ಅವರು, ಏನು ಚೇಂಜ್ ಆಗಿಲ್ಲ. ವಿನಯ್ ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಏನು ಹೇಳ್ತೀರ ಅವ್ರ ಬಗ್ಗೆ? ಜಗಳ ಜಾಸ್ತಿ, ಒಬ್ರಿಗೊಬ್ರು ಹೇಳ್ಕೊಂಡು ಜಗಳ ಆಡ್ತಾನೆ ಇರ್ತಾರೆ. ಒಬ್ಬೊಬ್ರು ಹೇಳ್ಕೊಂಡೇನೆ ಅದು ಜಗಳ ಮಾಮೂಲಿ. ಸಂಗೀತ ಅವರು ವಿನಯ್ ಹತ್ರ ಹೋದ್ರೆ ಜಗಳ, ಡ್ರೋನ್ ಪ್ರತಾಪ್ ಅವ್ರ ಹತ್ರ ಆಳೋದು. ಆಡಲ್ಲ. ಇವರಿಬ್ಬರು ಜಗಳ ನಿಲ್ಲಲ್ವರು ಸಂಗೀತ ಮತ್ತು ವಿನಯ್. ಅಲ್ಲ, ಈಗ ಬೆಟರ್ ನೋಡ್ಕೊಂಡ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ ಈಗ ನೋಡ್ಕೊಂಡ್ರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಒಳ್ಳೆ ಇದು, ಅವರು ಗೆಲ್ಬೇಕು ಅಂತ ಆಸೆ ಇದೆ. ಯಾವಾಗಲೂ ಕಣ್ಣೀರು ಆಗ್ತಾ ತಂದೆ ತಾಯಿ ಬಂದಾಗಲೂ ಎಮೋಷನಲ್ ಜಾಸ್ತಿ ಆಯ್ತು. ಒಳ್ಳೆ ವ್ಯಕ್ತಿ ಆಕ್ಚುಲಿ, ಅವರು ಗೆಲ್ಬೇಕು. ಚೆನ್ನಾಗಿ ಆಡ್ತಾರೆ ಆಕ್ಚುಲಿ ಅವರು. ಅದೇ ಡ್ರೋನ್ ಪ್ರತಾಪ್ ಅವರು ಅಷ್ಟು ಇಷ್ಟ ಆಗ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾವ್ರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ನಮ್ಮ ಹುಡುಗ ಅಲ್ವಾ, ಸುದೀಪ್ ಸರ್ ನಿಮ್ಮ ಹುಡುಗ. ಪ್ರತಿ ವಾರ ಪಂಚಾಯತ್ ಹೇಗೆ ನಡೆಸ್ತಾರೆ? ಹೇಳ್ಸ್ಕೊಳಂಗೆ ಇಲ್ಲ, ಅದರಲ್ಲಿ ಏನು ಬೇರೆ ಮಾತೇ ಇಲ್ಲ. ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಲ್ರಿ? ಯಾರು? ಕಾರ್ತಿಕ್ ಅವರು. ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಅವರು? ಪ್ರತಾಪ್ ಗೆಸ್. ವಿನಯ್ ಅವ್ರ ಬಗ್ಗೆ? ನೀವು ಓಕೆ, ಅವರು ಚೆನ್ನಾಗಿ ಆಡ್ತಾರೆ. ಫೈನಲ್ ಯಾರು ಗೆಲ್ತಾರೆ ಅಂತೀರ? ಮೋಸ್ಟ್ಲಿ ಕಾರ್ತಿಕ್ ಅನ್ಸುತ್ತೆ. ಕಾರ್ತಿಕ್ ಅವರು. ಸಂಗೀತ ಅವರು ಅಷ್ಟು ಅಗ್ರೆಸಿವ್ ಆಡ್ಕೊಂಡು ಅಳ್ಕೊಂಡು ಅಗ್ರೆಸಿವ್ ಆಗಿರ್ತಾರೆ. ಮೋಸ್ಟ್ಲಿ ಅವ್ರ ಮೇಲೆ ಯಾರು ಇದು ಮಾಡ್ತಾ ಇಲ್ಲ. ಒಂದು ಹೆಣ್ಮಗಳು ಗೆಲ್ಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ, ಏನಂತೀರ? ಹೆಣ್ಮಗಳು ಸಂಗೀತ ಗೆಲ್ಬೇಕನ್ನೋದು ಕೂಗು ಕೇಳಿ ಬರ್ತಾ ಇದೆ, ಏನಂತೀರ? ಗೆಲ್ತಾರಂತೀರಾ? ಸಂಗೀತ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಥ್ಯಾಂಕ್ ಯು. ಅವ್ರು ಇಲ್ಲದೇ ಬಿಗ್ ಬಾಸ್ ಶೋನೇ ಇಲ್ಲ ಅಲ್ಲಿ. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಿ? ಯಾರು ಇಷ್ಟ ಆಗ್ತಾ ಇದ್ದಾರೆ? ಡ್ರೋನ್ ಪ್ರತಾಪ್ ಮತ್ತು ಸಂಗೀತ. ಏನಕ್ಕೆ ರೀ? ಇಬ್ರು ಅವ್ರು ಸಂಗೀತ ಮಂದಿ ಹುಡುಗಿರಿಗೆ ಒಳ್ಳೆ ವುಮೆನ್ಸ್ ಡೇರ್ ಅಂದ್ರೆ ಏನು ಅಂದ್ರೆ ಒಂದು ಸಂಗೀತ ಅಂತ ಹೇಳ್ಬೋದು. ಪ್ರತಾಪ್ ಅಂದ್ರೆ ಅವ್ನು ನೆಗೆಟಿವ್ ಆಗಿದ್ದ, ಅವ್ನು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲಲ್ಲ. ಸೊ ಪಾಸಿಟಿವ್ ಆಗಿ ಅವ್ನು ಬರ್ತಾ ಇದ್ದಾನೆ, ಸೊ ಹಂಗಾಗಿ ಅವ್ನು ಲೈಫ್ ಇದೆ. ಡ್ರೋನ್ ಪ್ರತಾಪ್ ಅವ್ರು ಯಾವಾಗಲೂ ಸಿಂಪತಿ ಕಣ್ಣೀರಿಂದನೇ ವರ್ಕ್ ಆಗ್ತಾ ಇದೆ ಅವ್ರಿಗೆ, ಆ ವೋಟಿಂಗು ಅದರಿಂದನೇ ಬರ್ತಾ ಇದೆ. ಇಲ್ಲ ಸರ್, ಒಂದು ದಿವಸ ಹೇಳ್ಬೋದು, 1 ವೀಕ್ ಹೇಳ್ಬೋದು, 2 ವೀಕ್ಸ್ ಹೇಳ್ಬೋದು, ಕಂಟಿನ್ಯೂಸ್ 75-80 ಡೇಸ್ ಅವ್ರಿಗೆ ಹೇಗೆ ಹೇಳೋಕ್ಕಾಗುತ್ತೆ? ಅದೆಲ್ಲ ಸಿಂಪತಿ ಅಂತ ಹೇಳೋಕ್ಕಾಗಲ್ಲ. ಹೊರಗಡೆ ಅವ್ರನ್ನ ಫೇಕ್ ಅಂತ ಹೇಳಿದ್ರು, ಅಂಥದ್ದು ಏನು ಚೇಂಜ್ ಆದನಂತ ಇಲ್ಲಿದೆ. ಹೊರಗಡೆ ಅವ್ನು ಏನೋ ಅದು ಯಾರೋ ನೋಡಿರಲಿಲ್ಲ, ಯಾರು ಹೇಳೋದನ್ನ ನಂಬ್ತಾ ಇದ್ವಿ ಅಷ್ಟೇ. ಇಲ್ಲಿ ಅವನ್ನೇ ನಾವು ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ ಡೈಲಿ 2 ಅವರು. ಬಿಗ್ ಬಾಸ್ ಡ್ರೋನ್ ಪ್ರತಾಪ್ರನ್ನ ಯಾವಾಗಲೂ ಎಮೋಷನಲ್ ತೋರಿಸಿದ್ದು, ಆಟ ಅಂತೇಳಿ ಎಲ್ಲೂ ಹೈಲೈಟ್ ಆಗಿಲ್ಲ ಅವರು. ಇಲ್ಲ ಸರ್, ಆಟ ಅಂತ ಬಂದಾಗ ಅವ್ನು ಏನು ಬೇಕೋ ಅವನು ಮಾಡಿದ್ದಾನೆ, ಅವ್ನು ಆಡಿದ್ದಾನೆ. ನಾವನ್ನ 24 hours ನಾವು ಅದನ್ನು ನೋಡಿದ್ದೀವಿ. ಸೊ ನಮಗೇನೋ ಅವನು ಅಷ್ಟೊಂದು ನಾಟಕ ಮಾಡ್ತಾರಂತ ಏನು ಅನ್ಸುತ್ತೆ. ವಿನಯ್, ಸಂಗೀತ, ಕಾರ್ತಿಕ್ ಇವರು ಅಗ್ರೆಸಿವ್ ಆಗಿ ಪ್ರತಿ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿ ಆಡ್ತಾರೆ. ಪ್ರತಾಪ್ ಅವರು ಸೈಲೆಂಟ್ ಅಲ್ವಾ? ಹೆಂಗೆ ಅಂತ ಹೆಂಗೆ ಮರಳಾಗ್ತಾ ಇದ್ದಾರೆ? ಒಂದು ನಾನು ಜೋರು ಇರ್ಬೋದು, ಇನ್ನೊಬ್ರು ಸೈಲೆಂಟ್ ಆಗಿರ್ತಾರೆ. ನಾವು ಇಬ್ಬರನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ ಆ ಥರ. ಸಂಗೀತನ ಎಕ್ಸಾಂಪಲ್ ಪ್ರತಾಪ್ ಥರ ನೋಡೋಕೋದ್ರೆ ಸಂಗೀತ ನಮ್ಗೆ ನೋಡೋಕ್ಕೆ ಆಗಿಲ್ಲ. ಸಂಗೀತ ಕ್ಯಾರೆಕ್ಟರ್ ಇರಲೇಬೇಕು. ಪ್ರತಾಪ್ ಥರನೇ. ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವ್ರ ಸಂಘ ಕಟ್ಟಿ ಅವ್ರನ್ನೂ ಒಳಗೆ ಜಾಸ್ತಿ ಶುರು ಮಾಡಿದ್ದಾರೆ. ಅದೇ ಎಮೋಷನಲ್ ವರ್ಕ್ ಆಗ್ತಾ ಇದೆ ಅಂತೇಳಿ ಏನಾದರೂ ಇಂಟು ಗೊತ್ತಾಯ್ತು ಅಂತ ಹೊರಗಡೆ ಬಂದು ಆ ಥರ ಇಲ್ಲ. ಸಂಗೀತ ಏನೋ ಪ್ರತಾಪ್ ಸೇರಿ ಹಾಳಾಗಿದ್ದಾರೆ ಅನ್ನೋ ಅದು ಚಾನ್ಸ್ ಇದೆ ಸರ್. ವಿನಯ್ ಅವ್ರ ಬಗ್ಗೆ ಏನಂತೀರಾ? ಯಾವಾಗಲೂ ಅಗ್ರೆಸಿವ್. ಸರ್ ಗುಡ್ ಪರ್ಸನ್, ಬಟ್ ಆದರೆ ಅವರು ಆಟ ಅಂತ ಬಂದಾಗ ಡಬಲ್ ಗೇಮ್ ಅಂದರೆ ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಆಡ್ತಾರೆ. ಸಂತು ಪಂತು
ಅದ್ರಲ್ಲಿ ವರ್ತೂರು ಓಕೆ, ಬಟ್ ತುಕಾಲಿ ಇದ್ರೆ ಸರಿ ತುಕಾಲಿ ಬುದ್ಧಿ ಕಲ್ತ್ಕೊಂಡ್ಬಿಟ್ರು. ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರಂತ. ಕಾಮಿಡಿ ಓಕೆ ಸರ್, ಅದು ಒಬ್ರಿಗೆ ಹರ್ಟ್ ಆಗ್ತಾರೆ ಕಾಮಿಡಿ ಮಾಡ್ತಾರಲ್ಲ, ಅದು ನಾಟ್. ತನಿಷಾ ಕ್ಯಾಪ್ಟನ್ಸಿ ಆದ್ರಲ್ಲ, ಅದ್ರ ಬಗ್ಗೆ ಏನಂತೀರಿ? ತನಿಷಾ ಬಗ್ಗೆ ಒಳ್ಳೆ ಒಪಿನಿಯನ್ ಓಕೆ ಅಂತ. ನಮ್ರತ ನಮ್ರತ 70-60s ಬಿಫೋರ್ ಒಂದು ನಮ್ರತ ಇದ್ರು. ಸಂಗೀತ ಜೊತೆ ಅದೇ ಹೇಳ್ತಿರಲ್ಲ, ಒಳ್ಳೆಯವ್ರ ಸವಸ ಮಾಡಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಈಗ ಒಳ್ಳೆ ನಮ್ರತ ಹಾಕಿದ್ದಾರೆ. ಯಾರು ಫೈನಲ್ ಗೆಲ್ಬೋದು ಅಂತೀರ? ಮೇಬಿ ಸಂಗೀತ. ಐ ಸಪೋರ್ಟ್ ವುಮೆನ್ಸ್ ಸಂಗೀತ ಹೇಳ್ತೀನಿ. ಆಮೇಲೆ ಒಂದು ಕಡೆ ನಮ್ಮ ಕಾರ್ತಿಕ್ ಲೈಕ್ ಆಗ್ತಾರೆ, ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ 2 ವೀಕ್ಸ್ ಅವರೆಲ್ಲೋ ವಿನಯ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸಂಗೀತ ಇಲ್ಲದೆ ಕಾರ್ತಿಕ್ ಇರೋ ಹಂಗೆ ಆಗೋಗಿದ್ದಾರೆ. ಕಾರ್ತಿಕ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಬರಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಸಕರಾಗಿ ನಡೆಸ್ತಾರೆ. ಆ ಶೋಗೆ ಅವ್ರು ಬಿಟ್ಟರೆ ಬೇರೆಯವ್ರು ನ್ಯಾಯ ತೊಗೊಂಬಂದು ನಿಲ್ಸಿದ್ರು, ಸೆಟ್ ಆಗಲ್ಲ. ಸುದೀಪ್ ಅವ್ರಿಗೆ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸರ್. ಶೋ ನೋಡ್ತಿದ್ದೀರಿ? ಹಾಂ ಸರ್. ಯಾರು ಇಷ್ಟ ಆಗ್ತಾ ಇದ್ದಾರೆ? ವಿನಯ್. ಏನಕ್ಕೆ? ಅವ್ರ ಗೇಮ್ ಪ್ಲೇ ಚೆನ್ನಾಗಿದೆ. ಒಂದು ಹೆಣ್ಣನ್ನು ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರಂತ. ಇಲ್ಲ, ಅಗ್ರೆಸಿವ್ ಆಗಿ ಕೋಪದಲ್ಲಿ. ಆಟ ಅಂದ್ಮೇಲೆ ಅಗ್ರೆಸಿವ್ ಆಡದೇ ಇದ್ರೆ ಆಟ ಅಂದ್ಮೇಲೆ ಅಗ್ರೆಸಿವ್ ಆಗಿ. ಮತ್ತೆ ಡ್ರೋನ್ ಪ್ರತಾಪ್ ಅವರೆಲ್ಲ ಸೈಲೆಂಟ್ ಆಗಿ ಆಡ್ತಾ ಇದ್ದಾರೆ, ಅವರೇ ವಿನ್ ಆಗ್ತಾರೆ ಅನ್ನೋ ಮಾತಿದೆಯಲ್ಲ. ಏನಿಲ್ಲ, ಆಟ ಇರಬೇಕಲ್ವಾ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಡ್ತಾರೆ, ಹಾಗೇನಿಲ್ಲ. ಜಾಸ್ತಿ ಎಮೋಷನಲ್ ಆಗಿರೋದು ಯಾರು ಬಿಗ್ ಬಾಸ್ ಮನೆಯಲ್ಲಿ? ಎಮೋಷನಲ್ ಸಂಗೀತ ಅವರು ಮತ್ತೆ ಅಗ್ರೆಸಿವ್ ಜಗಳದಿಂದ ಆಡ್ತಾ ಇದ್ದಾರೆ. ಮತ್ತೆ ಹಂಗೆ ಅವ್ರು ಎಮೋಷನಲ್ ಜಾಸ್ತಿ, ಆದರೆ ಜಗಳ ಆಡ್ತಾರೆ. ಈ ಎಮೋಷನಲ್ ವರ್ಕ್ ಆಗುತ್ತೆ ಅಂತೀರ ವಿನ್ ಆಗೋಕ್ಕೆ? ವಿನ್ ಆಗೋಕ್ಕೆ ಎಮೋಷನಲ್ ವರ್ಕ್ ಆಗಲ್ಲ ಅಂತ. ಟಾಸ್ಕ್ ಕಂಪ್ಲೀಟ್ ಆದರೆ ಮಾತ್ರ. ಬಿಗ್ ಬಾಸ್ ಕಿಚ್ಚ ಸುದೀಪ್ ಸರ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸರ್ ಸೂಪರ್ ಆಗಿ ನಡೆಸ್ತಾರೆ. ನಾವು ಬಿಗ್ ಬಾಸ್ ನೋಡೋದೇ ಸುದೀಪ್ ಸರ್ಗೋಸ್ಕರ. ನಿಮ್ಮ ಓಟು? ನಮ್ಮ ಓಟ್ ವಿನಯ್ಗೆ. ವಿನಯ್ ಅವರಿಗೆ. ಕಾರ್ತಿಕ್ ಇದಾರಲ್ವಾ, ಅವರು ಚೆನ್ನಾಗಿ ಆಟ ಆಡ್ತಾರೆ. ಕಾರ್ತಿಕ್ ಚೆನ್ನಾಗಿ ಆಡ್ತಾರೆ. ಫಸ್ಟ್ ವಿನಯ್, ನೆಕ್ಸ್ಟ್ ಸೆಕೆಂಡ್ ಅಂತ ಬಂದರೆ ಕಾರ್ತಿಕ್. ಈ ಸಲ ಕ್ಯಾಪ್ಟನ್ಸಿ ತನಿಷಾ ಅವ್ರು ಆಗಿದ್ದಾರಲ್ಲ, ಅವ್ರ ಬಗ್ಗೆ ಏನಿದ್ದೀರ? ತನಿಷ್ ಅವ್ರು ಚೆನ್ನಾಗಿ ಆಡ್ತಾರೆ. ಥ್ಯಾಂಕ್ ಯು. ಹೇಳಿ ಸರ್. ಜೋರಾಗಿ ಮಾತಾಡಿ ಸರ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಅದೇ ಕಿರಿಕ್ ಕಾರ್ತಿಕ, ಡ್ರೋನ್ ಪ್ರತಾಪ, ವಿನಯ, ವಿನಯ್ ಅವ್ರು ಕಿರಿಕ್ ಮಾಡ್ತಾರಲ್ವಾ? ಹೋ ಯಾವಾಗಲೂ ಕೋಪ ಜಗಳ. ಮೊದಲು ಅವನ ಆಟ ಹಾಕಿದ್ರೆ ಚೆನ್ನಾಗುತ್ತೆ. ಯಾಕೆ? ಯಾವಾಗಲೂ ಜಗಳ ಆಡ್ತಾ ಇರ್ತಾರಲ್ಲ, ಮೊದಲು ಇದನ್ನು ಮಾಡಿ ನಾನು ಪುಟ್ಟಕ್ಕ ಅಲ್ಲಿ ಕಂಟಿ ಜೊತೆ ಇದೆ ನೋಡಿ, ಅವ್ನು ಬಂದರೆ ಗೆದ್ಕೊಂಡು ಬಂದರೆ ನಮ್ಗೆ ಖುಷಿ. ಯಾಕೆ ವಿನಯ್ ವಿನ್ ಆಗಬಾರ್ದು ಗೆಲ್ಬಾರ್ದು ಅಂತೀರ? ನನಗೆ ಅವ್ನು ಇಷ್ಟ ಇಲ್ಲ, ಜಗಳ ಆಡೋದಕ್ಕೆ ಇಷ್ಟ ಇಲ್ಲ ಅಂತೀರ? ಡ್ರೋನ್ ಪ್ರತಾಪ್ ಅವರು ಸುಮಾರು 50-50. ಯಾಕೆ? ಚೆನ್ನಾಗಿದೆ. ಅವನು ಇಷ್ಟ ಇಲ್ಲ. ಅವ್ರ ಫಾದರ್ ಮಮ್ಮಿ ಬಂದು ಎಲ್ಲ ಸಾರಿ ಕೇಳಿದಾರಲ್ವಾ? ನನಗೆ ಇಷ್ಟ ಇಲ್ಲ. ಅವ್ನು ಬರಬೇಕು ಅಂದರೆ ಪುಟ್ಟಕ್ಕಲ್ಲಿ ಮಾಡಿದಾರಲ್ಲ ಅವ್ನು. ಕಾರ್ತಿಕ್. ಮೈ ಕ್ವಶನ್ ಇದೆ. ಸಂಗೀತ 50-50 ಇದ್ದಾರೆ. ಅವರು 50-50 ತುಕಾಲಿ ಸಂತೋಷ್ ಅವ್ರು ಸೆಕೆಂಡ್ ಪ್ಲೇಸ್ ಬಂದರೆ ಪರವಾಗಿಲ್ಲ. ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್, ಅದೇ ಅವ್ರು ರೈತರು. ಅವರು ಅದೇ ಅವರೇ ಸೆಕೆಂಡ್ ಪ್ಲೇಸ್ ಬಂದರೆ ಪರವಾಗಿಲ್ಲ ಅಂತ ನಾನು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಅವ್ರ ಸಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋದರೆ ವಿ ಕ್ಯಾನ್ ಡೂ ಅಗೇನ್ ಸೀಸನ್ 11 ಮಾಡ್ಬೋದು ಅಂತ ನಾನು. ಕೋಪದಲ್ಲಿ ಇರ್ತಾರೆ ಸುದೀಪ್ ಸರ್. ನೋಡ್ತೀನಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಭು ಅಂತ. ನಮ್ಮದು ಬಟ್ಟೆ ಅಂಗಡಿ ಇದೆ, ಗ್ರಾಜುಯೇಟ್ ಫೋರ್ಮೆನ್ ಅಂತ, ಈ ಸಂಧಿಯಲ್ಲಿದೆ. ಏನು ಬಟ್ಟೆ ಬೇಕಂತ ಬನ್ನಿ.